ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ನ್ಯಾಯಾಲಯದ ಸಭಾಂಗಣದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿರವರ ನೇತೃತ್ವದಲ್ಲಿ ದಿನಾಂಕ 19/9/2026ರಂದು ಮಾಗಡಿಯ ನ್ಯಾಯಾಲಯದಲ್ಲಿ ನಡೆಯಲಿರುವ ಬೃಹತ್ ಲೋಕ್ ಅದಾಲತ್ ಕಾರ್ಯಕ್ರಮದ ಬಗ್ಗೆ ಹಲವು ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ನ್ಯಾಯಾಧೀಶರುಗಳಾದ ಶಿವಕುಮಾರ್, ಶ್ರೀಮತಿ ನಾಗರತ್ನಮ್ಮ, ಸರ್ಕಾರಿ ಅಭಿಯೋಜಕರುಗಳಾದ ಸೈಯದ್ ಮುಜಾಮಿಲ್ ಪಾಷಾ, ಶ್ರೀಮತಿ ಉಮಾ ಎಂಎಚ್, ತಹಶೀಲ್ದಾರ್ ರಂಜಿತ್ ಕುಮಾರ್, ಮಾಗಡಿಯ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ತಾವರೆಕೆರೆ ಹಾಗೂ ಕುದೂರು ಠಾಣೆಯ ಪೊಲೀಸ್ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಅಧಿಕಾರಿ, ಬ್ಯಾಂಕ್ ಮ್ಯಾನೇಜರ್ಗಳು, ಪುರಸಭೆ, ಸಿಡಿಪಿಒ, ಕೆಎಸ್ಆರ್ಟಿಸಿ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಯಾಕೆ ಗ್ಯಾದರ್ ಆಗಿದ್ದೀವಿ ಅಂತ ಅಂದರೆ, ಮುಂದಿನ ತಿಂಗಳು ಅಂದರೆ 19/9/2029ರಂದು ಲೋಕ್ ಅದಾಲತ್ ಇದೆ. ಸೊ ಆ ಲೋಕ್ ಅದಾಲತ್ನಲ್ಲಿ ನಾವು ಯಾವ್ಯಾವ ವಿಧದ ಪ್ರಕರಣಗಳನ್ನು, ದಾವೆಗಳನ್ನ ಇತ್ಯರ್ಥ ಮಾಡ್ಬೋದು. ಅಂಥ ದಾವೆಗಳಲ್ಲಿ ಇತ್ಯರ್ಥ ಮಾಡೋದ್ರಲ್ಲಿ ನಿಮ್ಮ ಏನು ಕಾರ್ಯವೈಖರಿ, ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಹೇಳೋದಕ್ಕೆ, ಹಾಗೂ ಯಾವ್ಯಾವ ರೀತಿ ಪ್ರಕರಣಗಳನ್ನ ನಮ್ಮಲ್ಲಿ ರಾಜಿ ಮಾಡ್ಕೊಳ್ಳಾಗತ್ತೆ ಅಂತ, ತಮ್ಮಲ್ಲಿರುವಂತಹ ಅಂದರೆ ಪ್ರೀ ಲಿಟಿಗೇಷನ್ ಕೇಸಸ್ಸು, ಎಲೆಕ್ಟ್ರಿಸಿಟಿ ಕೇಸಸ್ಸು ಯಾವುದಾದ್ರೂ ಇದ್ದಲ್ಲಿ ಅದನ್ನೆಲ್ಲ ಕೊಟ್ಟರೆ ನಾವು ಲೋಕ್ ಅದಾಲತ್ತಲ್ಲಿ ಕ್ಲೋಸ್ ಮಾಡ್ಕೊಳ್ತೀವಿ. ಲೋಕ್ ಅದಾಲತ್ತಲ್ಲಿ ಈಗಾಗಲೇ ನಾವು ಕಾಂಪೌಂಡಬಲ್ ಅಫೆನ್ಸಸ್, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್, ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಸೊ ಕಾಂಪೌಂಡಬಲ್ ಅಫೆನ್ಸಸ್ ಬಗ್ಗೆ ಹೇಳಬೇಕು ಅಂತಾರೆ APP ಅವರು. ಪೊಲೀಸ್ ಮತ್ತು ಏನು ನಿಮ್ಮ ಒಂದು ಸಹಕಾರ ನಮಗೆ ಅತಿ ಮುಖ್ಯವಾಗಿದೆ. ಈ ಒಂದು ಕಾಂಪೌಂಡಬಲ್ ಅಫೆನ್ಸಸ್ ಅಲ್ಲಿ ನಾವು ಈಗಾಗಲೇ ಲಿಸ್ಟ್ ಮಾಡಿದ್ದೀವಿ, ನೋಟಿಸ್ ಕೂಡ ರೆಡಿ ಮಾಡಿದ್ದೀವಿ, ಅದನ್ನು ತಮಗೆ ಈಗ ನಾವು ನೀಡ್ತೀವಿ. ಸೊ ನಿಮ್ಮ ಕಡೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಿಮ್ಮ ಈಚ್ ಸ್ಟೇಷನ್ಗೆ ಇಬ್ಬರನ್ನ ಯಾರನ್ನಾದರೂ ಬಂದು ನಿಮ್ಮ ಪೊಲೀಸ್ ಅವ್ರನ್ನ ಡೆಬ್ಯೂಟ್ ಮಾಡಿ, ಅಂದರೆ ಸ್ಪೆಷಲ್ ಆಗಿ ಇದಕ್ಕೆ ಅಂತಲೇ ಡೆಬ್ಯೂಟ್ ಮಾಡಿ ದಿನಾಂಕ 31/8/2026ರಂದು ನಾವು ಪ್ರೀ ಲೋಕ್ ಅದಾಲತ್ ಅಂತ ಇಟ್ಕೊಂಡಿದ್ದೀವಿ. ಆವತ್ತು ಸಾಹೇಬರು ಅಥವಾ ನಮ್ಮ ಬೇರೆ ಸಾಹೇಬರು ನಾವು ಆದರೂ ಇರ್ಬೋದು, ಅಥವಾ PDJ ಸರ್ ಅಥವಾ ಮೆಂಬರ್ ಸೆಕ್ರೆಟರಿ ಅವರು ಕೂಡ, ಜಿಲ್ಲಾ ನ್ಯಾಯಾಲಯದ ಮೆಂಬರ್ ಸೆಕ್ರೆಟರಿ ಅವರು ಕೂಡ ಜಾಯ್ನ್ ಆಗ್ಬೋದು. ಸೊ ಅಷ್ಟರೊಳಗಡೆ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಎಲ್ಲ ನೋಟಿಸು ಅವ್ರು ಸೆಟ್ಲ್ ಮಾಡ್ಕೊಳ್ತಾರೋ ಬಿಡ್ತಾರೋ, ಬಟ್ ಸರ್ವ್ ಮಾಡಿ ಪಾರ್ಟೀಸ್ನ ಏನು CW1 ಮತ್ತು ವಿಕ್ಟಿಮ್ ಅಂತ ಕಂಪ್ಲೇನೆಂಟ್ ಅಂತ ಏನಿರ್ತಾರೆ ಅವ್ರನ್ನ ನೀವು ನಮ್ಮ ಮುಂದೆ ಹಾಜರುಪಡಿಸ್ಬೇಕು. ಸೊ ಆ ಒಂದು ಕಾರ್ಯಕ್ರಮನ ತಾವು ಏನದು ನೆರವೇರಿಸ್ಕೊಡ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ 3 ಸ್ಟೇಷನಿಂದನೂ. ಮತ್ತು ಪ್ರಾಸಿಕ್ಯೂಷನ್ ಅವರು, ಮೇಡಮ್ ನಿಮಗೆ ಗೊತ್ತೇ ಇದೆ ಅಕ್ಯೂಸ್ಡ್ ಪ್ರೆಸೆನ್ಸ್ ಇಸ್ ನಾಟ್ ರಿಕ್ವೈರ್ಡ್ ಅದು ಲೋಕ್ ಅದಾಲತ್ಗೆ ಅಂತ. ಸೊ ನೀವು ಕಂಪ್ಲೇನೆಂಟ್ ಬಂದಿದ್ದಾರೆ ಅಂದರೆ ಅವರ ಮನ ಹೊಲಿಸುವಂಥ ಕಾರ್ಯಕ್ರಮನ ನೀವು ಮಾಡಬೇಕು. ಸೊ ಇನ್ ಕೇಸ್ ನಿಮ್ಮ ಕೈಲಿ ಆಗಲಿಲ್ಲ ಅಥವಾ ಪೊಲೀಸರಿಂದ ಆಗಲಿಲ್ಲ ಅಂತಂದರೆ ಸೊ ನಾವು ಟ್ರೈ ಮಾಡ್ತೀವಿ. ಸೊ ಇದೆಲ್ಲನೂ ಕೂಡ ನೋಟಿಸ್ ನಾವು ಕೊಡ್ತೀವಿ ಇದರಲ್ಲಿ. ಮತ್ತು NI ಆ್ಯಕ್ಟ್ ಕೇಸಸ್ಸಲ್ಲಿ, NI ಆ್ಯಕ್ಟಲ್ಲೂ ಕೂಡ ಕೆಲವೊಂದು NBW ಆಗಿದೆ, ಲಾಂಗ್ ಪೆಂಡಿಂಗ್ ಅಂತ ಇದೆ, NBWನೇ ಲಾಂಗ್ ಪೆಂಡಿಂಗ್ ಆಗಿ ಹೋಗ್ತಾ ಇದೆ. ಅಂಥ ಕೇಸಸ್ಸಲ್ಲೂ ಕೂಡ ಅದು ಏನಾಗಿದೆ ಅಂದರೆ ಪಾರ್ಟ್ ಪೇಮೆಂಟ್ ಆಗಿದೆ, ಜಾಯಿಂಟ್ ಮೆಮೊ ಫೈಲ್ ಮಾಡಿದ್ದಾರೆ, ಪಾರ್ಟ್ ಪೇಮೆಂಟ್ ಹಾಕಿದ್ದಾರೆ, ಅದಾದಮೇಲೆ ಅಕ್ಯೂಸ್ಡ್ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಅಂಥದನ್ನು ಐಡೆಂಟಿಫೈ ಮಾಡಿ ನಾವು ವಾರೆಂಟ್ನ ಕೊಡ್ತೀವಿ. ಸೊ ಆ ಒಂದು ವಾರೆಂಟ್ನ ಸ್ವಲ್ಪ ಸ್ಪೆಷಲ್ ಆಗಿ ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸಿ ನೀವು ಆ ಒಂದು ವಾರೆಂಟ್ನ ನಮಗೆ ಎಕ್ಸಿಕ್ಯೂಟ್ ಮಾಡಿ ಕೊಟ್ಟರೆ ಆ ಮ್ಯಾಟರ್ಸ್ ಎಲ್ಲ ಪಾರ್ಟ್ ಪೇಮೆಂಟ್ ಅಂತ ಏನಾಗಿದೆ ಅದೆಲ್ಲ ಸೆಟ್ಲ್ ಆಗೋ ಚಾನ್ಸಸ್ ಇದೆ. ಸೊ ಅದರಲ್ಲೂ ಕೂಡ ನಿಮ್ಮ ಪೊಲೀಸ್ ಅವರ ಕಡೆಯಿಂದ ನಿಮ್ಮ ಸಹಕಾರ ನಮಗೆ ಬಹಳ ಮುಖ್ಯವಾಗಿದೆ. ಮತ್ತು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸ್, ಅದರಲ್ಲೂ ಕೂಡ ಕೆಲವೊಂದು ಅಂದರೆ ರಿಕವರಿ ಆಫ್ ಮೇಂಟೆನೆನ್ಸ್ ಅಂತ ಏನು ಬಂದಿದೆ ಅಂಥದ್ರಲ್ಲಿ FNW ಆಗಿದ್ದಾವೆ. ಅಂಥ ಕೇಸಸ್ನ ಸ್ವಲ್ಪ ಐಡೆಂಟಿಫೈ ಮಾಡಿ ನಾವು ನೋಟಿಸ್ನ ಕೊಡ್ತೀವಿ. ಸೊ ಅಂಥ ನೋಟಿಸ್ನ ಎಕ್ಸಿಕ್ಯೂಟ್ ಮಾಡಿ ತಾವು ರೆಸ್ಪಾಂಡೆಂಟ್ ಏನಿರುತ್ತೆ ಅವ್ರನ್ನ ನಮ್ಮ ಮುಂದೆ ಹಾಜರುಪಡಿಸಿದ್ರೆ ಸೊ ಅದು ಕೂಡ ನಮಗೆ ಲೋಕ್ ಅದಾಲತ್ತಲ್ಲಿ ಕ್ಲೋಸ್ ಆಗೋದಕ್ಕೆ ನಿಮ್ಮ ಸಹಕಾರ ನಮಗೆ, ಅದರಲ್ಲೂ ಕೂಡ ನಾವು ನಿಮ್ಮ ಸಹಕಾರನ ವಹಿಸ್ತಾ ಇದ್ದೀವಿ. ಅಷ್ಟು. ಮತ್ತು ವಕೀಲರು ಏನಿದ್ದಾರೆ ಅದು ಪಾರ್ಟಿಷನ್ ಸೂಟ್ಸ್, ಆ್ಯಕ್ಚುಲಿ ಬಾರ್ ಪ್ರೆಸಿಡೆಂಟ್ ಸೆಕ್ರೆಟರಿ ಬರಬೇಕು ಇವರು, ನೀವೇನಾ ಸರ್?
ಸರ್, ನಮ್ಮ ಕಡೆಯಿಂದ ಅಂದರೆ ನಿಮ್ಮ ಈ ಒಂದು ಮಾಗಡಿ ಬಾರ್ನ ತಾವು ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಏನಂತ ಅಂದರೆ, ಪಾರ್ಟಿಷನ್ ಸೂಟ್ಸ್ ಏನಿದೆ ಈಗ ಸೆಟಲ್ ಲಾ ಇರೋದ್ರಿಂದ ಪಾರ್ಟಿಷನ್ ಸೂಟಲ್ಲಿ ಎಲ್ಲರೂ ಒಪ್ಕೊಂಡ್ರೆ ಈಗ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಈಕ್ವಲ್ ರೈಟ್ಸ್ ಅಂತ ಇರೋದ್ರಿಂದ ತುಂಬ ಡಿಸ್ಪ್ಯೂಟ್ ಏನು ರೈಸ್ ಆಗೋದಿಲ್ಲ. ಸೊ ಸೆಟ್ಲ್ಮೆಂಟ್ಗೆ ಒಂದು ಪ್ರಾಬಬಿಲಿಟಿ ಅಂತ ಇದು ಮಾಡಿದ್ರೆ, ನೀವು ಒಂದು ಐಡೆಂಟಿಫಿಕೇಶನ್ ಮಾಡಿಕೊಟ್ರೆ ಅಥವಾ ನಾವು ಐಡೆಂಟಿಫೈ ಮಾಡಿರೋ ಅಂಥ ಕೇಸಸಲ್ಲಿ ಪಾರ್ಟೀಸ್ನ ಪ್ರೆಸೆಂಟ್ ಇಟ್ಟರೆ ನಾವು ಪ್ರಿಕನ್ಸಿಲೇಷನ್ ಅಂತ ಏನಿರುತ್ತೆ ಅದರಲ್ಲಿ ನಾವು ಅವನ್ನ ಸೆಟಲ್ಮೆಂಟ್ ಮಾಡೋದಕ್ಕೆ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ನಂತರ ಬ್ಯಾಂಕ್ ಮನಿ ರಿಕವರಿ ಸೂಟ್ಸ್, ಅದರಲ್ಲಿ ಈಗ ನಮ್ಗೆ ಗೊತ್ತಿಲ್ಲ ಯಾರು ಬ್ಯಾಂಕ್ಗೆ ಪ್ಯಾನಲ್ ಅಡ್ವೊಕೇಟ್ಸ್ ಆಗಿದ್ದಾರೆ ಅಂತ. ಸೊ ತಾವು ಹೇಳಿದ್ರೆ ಅವರು ಒಂದು ಪಾರ್ಟ್ ಪೇಮೆಂಟ್ ಅಂತ ಮಾಡಿರ್ತಾರೆ ಬ್ಯಾಂಕ್ಗಳಲ್ಲಿ, ಇನ್ನು ಪಾರ್ಟ್ ಪೇಮೆಂಟ್ ಅಂತ ಹಾಕ್ಕೊಂಡಿರ್ತಾರೆ, ಅಥವಾ ಸೂಟ್ಸ್ ಆಲ್ರೆಡಿ ಇಲ್ಲಿ ಪೆಂಡಿಂಗ್ ಇರುತ್ತೆ, ಅಲ್ಲಿ ಬ್ಯಾಂಕಲ್ಲಿ ಅಮೌಂಟ್ ಪೇ ಮಾಡ್ತಾ ಇರ್ತಾರೆ. ಸೊ ಅಂಥ ಸೂಟ್ಸನ್ನು ಐಡೆಂಟಿಫೈ ಮಾಡಿ ನಮಗೆ ಕೊಟ್ಟರೆ ನಾವು ಸುಮೋಟೋ ತಗೊಂಡು ಅದರಲ್ಲಿ ನೋಟಿಸ್ನ ನಾವು ಇಶ್ಯೂ ಮಾಡ್ತೀವಿ. ಸೊ ಆ ನೋಟಿಸ್ನ ನಮ್ಮ ಕಡೆಯಿಂದ ಅಂದರೆ ಕೋರ್ಟ್ ಕಡೆಯಿಂದ ಆಗಿರ್ಬೋದು ಅಥವಾ ಪೊಲೀಸ್ ಕಡೆಯಿಂದ ಆಗಿರ್ಬೋದು ಜಾರಿ ಮಾಡುವಂಥ ಜವಾಬ್ದಾರಿ ನಾವೇ ತಗೊಂಡು ಜಾರಿ ಮಾಡಿಸ್ತೀವಿ. ನೀವು ಒನ್ ಡೇ ಮ್ಯಾನೇಜರ್ ಅಂದರೆ ಯಾವ ಬ್ಯಾಂಕ್ ಇರ್ತಾರೆ ಆ ಮ್ಯಾನೇಜರ್ನ ಪ್ರೆಸೆಂಟ್ ಇಟ್ಟರೆ ನಾವು ಪಾರ್ಟೀಸ್ಗೆ ಅಂತ ಒಂದು ಪ್ರೀಕನ್ಸಿಲೇಷನ್ ಅಂತ ಒಂದು ಡೇಟ್ ಫಿಕ್ಸ್ ಮಾಡ್ಕೊತೀವಿ. ಅದು ನಿಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ ಯಾವ ಡೇಟ್ ಹೇಳ್ತಾರೆ ಆ ಡೇಟ್ಗೆ ಸೊ ಫಿಕ್ಸ್ ಮಾಡಿಕೊಂಡು ನಾವು ಅವರು ಏನು ಪಾರ್ಟೀಸು ಬ್ಯಾಂಕ್ ಕಡೆಯಿಂದ ಸ್ವಲ್ಪ ಪಾರ್ಟೀಸ್ಗೆ ಕನ್ಸೆಷನ್ ಕೊಡಿಸಿ, ಸೊ ಬ್ಯಾಂಕ್ ಅವ್ರಿಗೂ ಕೂಡ ಏನು ಲಾಸ್ ಆಗದೆ ಇರೋ ಥರ ಸೆಟ್ಲ್ ಆಗೋದಕ್ಕೆ ಮನವೊಲಿಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ಅದರಲ್ಲಿ ತಮ್ಮ ಸಹಕಾರ ತಮ್ಮ ಬಾರ್ ಕಡೆಯಿಂದ ಎಲ್ಲ ವಕೀಲರ ಕಡೆಯಿಂದ ಸೊ ನಿಮ್ಮ ಸಹಕಾರನ ನಾವು ಬಯಸ್ತಾ ಇದ್ದೀವಿ. ಸೊ ಇಷ್ಟಿದೆ ಮನಿ ರಿಕವರಿ ಸೂಟ್ಸು ಮತ್ತು NI ಆ್ಯಕ್ಟಲ್ಲಿ ಪಾರ್ಟ್ ಪೇಮೆಂಟ್ ಈಗಾಗಲೇ ಏನಾಗಿದೆ ಅದರಲ್ಲೂ ಕೂಡ ತಮ್ಮ ಸಹಕಾರ ಮುಖ್ಯ. ಮತ್ತು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅದರಲ್ಲೂ ಕೂಡ ನಿಮ್ಮ ಪಾರ್ಟೀಸ್ಗೆ ಸ್ವಲ್ಪ ತಾವು ಹೇಳಿದ್ರೆ, ನಾವು ಹೇಳೋದಕ್ಕಿಂತ ನೀವು ಹೇಳಿದಾಗ ನಿಮ್ಮ ಪಾರ್ಟೀಸ್ಗೆ ತುಂಬ ನಂಬಿಕೆ ಬರುತ್ತೆ. ಸೊ ಅಂಥದ್ರಲ್ಲಿ ಅಡ್ವೊಕೇಟ್ಸ್ಗೆಲ್ಲರಿಗೂ ಹೇಳಬೇಕು. ಇಷ್ಟು. ನೆಕ್ಸ್ಟು ಇಒದವರು ಮತ್ತು ಆಸ್ತಿ ತೆರಿಗೆ, ಈ ಸ್ವತ್ತು ಮತ್ತು ನೀರಿನ ತೆರಿಗೆ ನಿಮ್ಮ ಹತ್ರನೂ ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಆಯಿತಾ. ಆಮೇಲೆ ನೀರು ಬಿಡೋ ವಿಚಾರದಲ್ಲಿ ಈಗಾಗಲೇ ಇನ್ನೂ ನಾವು ರೈನಿ ಸೀಸನಲ್ಲೇ ಇದ್ದೀವಿ. ಪ್ರತಿಯೊಂದು ಮನೆಗೂ ನೀರು ಬಿಡೋ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಂಗಿದೆ ಮಾಗಡಿನಲ್ಲಿ. ಸಮಸ್ಯೆ ಇಲ್ಲಾಂದ್ರೆ ಪ್ರೈವೇಟ್ ಬೋರ್ವೆಲ್ಗೆ ಸರ್ ಒಂದು ತಿಂಗಳಿಗೆ 15,000 ಖಾಸಗಿ ಬೋರ್ವೆಲ್ ಆದೇಶ ಇದೆ. ಖಾಸಗಿ ಬೋರ್ವೆಲ್ ನಾವು ಹ್ಯಾಂಡಲ್ ಮಾಡ್ತಿದ್ದು ಅಲ್ಲಿ ಬೋರ್ವೆಲ್ ಆಮೇಲೆ ಹಾರ್ಡ್ ಅಪ್ಡೇಟ್ಸ್ ಅಬ್ಜೆಕ್ಟನ್ನು ಆ ಡಿಪಾರ್ಟ್ಮೆಂಟ್ ಯಾವುದೇ ಸಮಸ್ಯೆ ಇದ್ದು ಕಂಟಿನ್ಯೂಸಿ ಆಕ್ಷನ್ ಮಾಡ್ತೀವಿ. ಮೊನ್ನೆ ಯಾವುದೋ ಪ್ರೋಗ್ರಾಮ್ಗೆ ಹೋಗಿದ್ದೆ, ಪ್ರೋಗ್ರಾಮಲ್ಲಿ ದುಡ್ಡು ಕೇಳ್ತಾ ಇದ್ದಾರೆ ನೀರು ಬಿಡೋದಕ್ಕೆ ಅಂತಂದ್ಬಿಟ್ಟು ಯಾರೋ ಕಂಪ್ಲೇಂಟ್ ಹೇಳಿದ್ರು. ಸ್ವಲ್ಪ ನೋಡ್ಕೊಳ್ಳಿ, ಈ ಥರವೆಲ್ಲ ನಾವು ನಮ್ಮ ಹತ್ರ ಕಂಪ್ಲೇಂಟ್ ಬಂತು ಅಂದರೆ ನಾವು ಲೋಕಾಯುಕ್ತಕ್ಕೆ ಫಾರ್ವರ್ಡ್ ಮಾಡ್ತೀವಿ. ರೈಟಿಂಗಲ್ಲಿ ಕಂಪ್ಲೇಂಟ್ ಯಾವುದೂ ಬಂದಿಲ್ಲ, ಬಟ್ ಬಂದಾಗ ನಾವು ಲೋಕಾಯುಕ್ತಗೆ ಫಾರ್ವರ್ಡ್ ಮಾಡಬೇಕಾಗತ್ತೆ, ತೊಂದರೆಗಳು ಅನುಭವಿಸ್ಬೇಕಾಗತ್ತೆ ತಾವು, ಆಯಿತಾ. ರೈಟಿಂಗಲ್ಲಿ ಬಂದಾಗ ನಾವು ಹಿಂದೆ ಮುಂದೆ ನೋಡೋದಿಲ್ಲ, ಆಯಿತಾ. ನಮ್ಮಲ್ಲಿ ನಾವು ನಮ್ಮ KSLSA ಇಂದ 2 ಕಲ್ಯಾಣಿಗಳನ್ನ ನಿಮ್ಮ ತಾಲೂಕಿನಲ್ಲಿ ಯಾವುದಾದ್ರೂ ಇದ್ರೆ ಕಲ್ಯಾಣಿ ಅಥವಾ ಕೆರೆಗಳನ್ನ ನೀವು ಇದು ಮಾಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ನಮಗೆ ಒಂದು ಕಂಪ್ಲೇಂಟ್ ಬಂದಿತ್ತು ಲಾಸ್ಟ್ ಟೈಮ್ ಎಲ್ಲೋ ಹೋದಾಗ, ಸೋಮೇಶ್ವರ ಕಲ್ಯಾಣಿ ಅಂತ ಹೇಳ್ಬಿಟ್ಟು ಒಂದಿತ್ತು, ಸೋಮೇಶ್ವರ ದೇವಸ್ಥಾನ DC ಆಫೀಸರ್ ಮೀಟಿಂಗ್, ಸೋಮೇಶ್ವರ ಕಲ್ಯಾಣಿ ಅಂತ ಹೇಳ್ಬಿಟ್ಟು ಒಂದು ಇದಿದೆ. ಅದ್ರ ಮೇಲೆ ನಮಗೆ ಈಗಾಗಲೇ ಕಂಪ್ಲೇಂಟ್ ಇರೋದ್ರಿಂದ ನಾವು ಅದನ್ನ ಕ್ಲೀನಿಂಗ್ ಪರ್ಪಸ್ಗೆ ಅಂತ ಏನಿದೆಯೋ ಅದನ್ನ ಕ್ಲೀನ್ ಮಾಡಿ ಇದು ಮಾಡೋಣ ಅಂತ ಅನ್ಕೊತಾ ಇದ್ವಿ. ಅದೊಂದು ಸೋಮೇಶ್ವರ ಕಲ್ಯಾಣಿ ಒಂದು. ಆಮೇಲೆ ಇನ್ಯಾವುದಾದ್ರೂ ತಮಗೆ ಮಾಗಡಿ ಸುತ್ತಮುತ್ತ ಮಾಗಡಿ ಟೌನಲ್ಲಿ ಇರೋವಂಥದ್ದು ಯಾವುದಾದ್ರೂ ಇದ್ರೆ ನಾವು ಐಡೆಂಟಿಫೈ ಮಾಡ್ಬೋದು. ಒಂದು ಲಾಸ್ಟ್ ಟೈಮು ಇದನ್ನ ಮಾಡಿದ್ವಿ ನಮ್ಮ ಕಡೆಯಿಂದ, ಗೌರಮ್ಮನ ಕೆರೆ, ಅದೇ ಗೌರಮ್ಮನ ಕೆರೆ ರೀತಿನಲ್ಲೇ ಇದು ಒಂದು ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಇದಿದೆ. ನಮ್ಮ ಕಡೆಯಿಂದ ಕೋಆಪರೇಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಕಂಪ್ಲೇಂಟ್ ಈಗಾಗಲೇ ಒಬ್ರು ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಾವು ಈ ಆಕ್ಷನ್ ತಗೊತಾ ಇದೀವಿ. ಇನ್ನೊಂದು ಯಾವ್ದಿದೆ, ಇನ್ಯಾವುದಾದ್ರೂ
ಹಾ ಹಾ ದೇವರ ಅಭಿಷೇಕ ಬಳಸ್ತಾ ಇದ್ದಂತ ಯಾಣಿಗೆ ತೀರ್ಥದ ಕಟ್ಟೆನಾ? ಹಾ ತೀರ್ಥ ಸರಿ ಸರ್, ಇವೆರಡನ್ನೂ ತಗೊಳನ್ವಾ? ಏನು ತೊಂದರೆ ಇದೆಯಾ ನಿಮಗೆ? ಏನು ಲಿಟಿಗೇಷನ್ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ? ಏನು ಮಾಡ್ಬೋದಾ? ಸರಿ, ನಾವು ಇದು ಎರಡು ಸೋಮೇಶ್ವರದೊಂದು ಒಂದು ತೀರ್ಥಕಟ್ಟೆ ಇದು ಮಾಡಿರೋದು ಆಗ್ಬೋದಾ? TMC ಅವರು ಇದ್ರ ಬಗ್ಗೆ ನಾನು ಹೇಳಿರೋದ್ರ ಬಗ್ಗೆ ಸ್ವಲ್ಪ ಫಾಲೋ ಅಪ್ ಮಾಡಿ. ಅದು ಇನ್ನು ಫರ್ದರ್ ರಿಟರ್ನಲ್ ಕಂಪ್ಲೇಂಟ್ಸ್ ಬಂತು ಅಂದರೆ ಆ್ಯಕ್ಷನ್ ತೊಗೊಬೇಕಾಗ್ತದೆ. ಆಯಿತಾ? ಇದು ನನಗೆ ರಿಪೋರ್ಟ್ ಒಂದು ಕೊಡ್ಬೇಕು ನೀವು. ಕುದೂರಲ್ಲಿ ನೀರು ಕರೆಕ್ಟಾಗಿ ಬಿಟ್ಟಿದ್ದೀವಿ ಅಂತೇಳಿ, ಅಥವಾ ಏನು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ನಮಗೆ ಏನಾದರೂ ನೀರು ಬಿಡೋಕ್ಕಾಗದೇ ಇದ್ರೂ ಪ್ರಾಬ್ಲಮ್ ಏನಿದೆ ಅಂತ ರಿಪೋರ್ಟ್ ಕೊಡಿ. ಇದಕ್ಕೊಂದು ಓಪನ್ ಮಾಡ್ಕೊಳ್ಳಿ, ಫೈಲ್ ಒಂದು ಓಪನ್ ಮಾಡಿ. ರಮ್ಯಾ ಮೇಡಮ್, ಇದು ಒಂದು ಫೈಲ್ ಓಪನ್ ಮಾಡಿ, 2 ಫೈಲ್ ಓಪನ್ ಮಾಡಿ. ಒಂದು ಕುದೂರ್ದು ಅಜ್ಜನಹಳ್ಳಿದೊಂದು ಮತ್ತು ಮೆಡಿಕಲ್ ಹಾಸ್ಪಿಟಲ್ದೊಂದು. ನಮ್ಗೊಂದು ರಿಪೋರ್ಟ್ ಕೊಡ್ಬೇಕು ನೀವು. ಇದು ಆಸ್ಪತ್ರೆ ವೇಸ್ಟ್ ಡಿಸ್ಪೋಸಲ್ ಬಗ್ಗೆ ಅಕಸ್ಮಾತ್ ಏನಾದರೂ ನಿಮಗೆ ವ್ಯಾಪ್ತಿಗೆ ಬರಲ್ಲ ಅಂತ ಕೊಡಿ. ನಾವು ಏನಿದೆಯೋ ಅದನ್ನ ಇದು ಮಾಡ್ತೀವಿ. KSLSA ಕಡೆಯಿಂದ ನಾವೇನು ಬೇಕೋ ಅದು ಆಕ್ಷನ್ಸ್ ತೊಗೊಳೋದಕ್ಕೆ ಇದು ಮಾಡ್ತೀವಿ. ಸರ್, ಕಂದಾಯ ಲೋಕ ಅದಾಲತ್, ಪಿಂಚಣಿ ಅದಾಲತ್ ಸ್ಟೇಟ್ ವೈಡ್ ವೆರಿಫಿಕೇಶನ್ ಆಗ್ತಾ ಇದೆ. ಇವತ್ತು ಒಂದು ಸರ್ಕ್ಯುಲರ್ ಹೊಸದಾಗಿ ಬಂದಿದೆ. ಅದು ಏನ್ ಮಾಡಿದಾರೆ, 2,13,000 ಸಂದೇಹಾಸ್ಪದ ಪಿಂಚಣಿ ಅಂತ ಕೊಟ್ಟಿದ್ರು. ಅದರಲ್ಲಿ ನಾವು 3 months ಇಂದ ವೆರಿಫಿಕೇಶನ್ ಮಾಡಿಕೊಟ್ಟಾಗ 32,000ದಿಂದ 1,20,000 ಒಳಗಡೆ ಇನ್ಕಮ್ ಲಿಮಿಟ್ ತುಂಬಾ ಕೇಸಸ್ ಬಂತು. ಸೊ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇದ್ದು 32,000 ಇನ್ಕಮ್ ಲಿಮಿಟ್. ಬಟ್ ಇವತ್ತು ಜಸ್ಟ್ ಒಂದು 2 hours ಬ್ಯಾಕ್ ಒಂದು ಸರ್ಕ್ಯುಲರ್ ಬಂದಿದೆ ಸರ್ಕಾರದ ವತಿಯಿಂದ. 1,20,000 ಇನ್ಕಮ್ ಲಿಮಿಟ್ ಜಾಸ್ತಿ ಮಾಡಿದ್ದಾರೆ. ಸೊ 2,13,000 ಏನ್ ಪಿಂಚಣಿ ಇದೆ ಅದು ಮತ್ತೆ ಇವಾಗ ಕಂಟಿನ್ಯೂ ಆಗುತ್ತೆ. ಸೊ ಅವೆಲ್ಲ ಒಂದು ಆಗ್ತಾ ಇದೆ. ಅದು ಆಟೋಮೆಟಿಕ್ ಆಗಿ ನಮ್ಮ ಡೇಟಾಬೇಸ್ ಅಲ್ಲಿ ಇರೋದ್ರಿಂದ ಅದು ಆಟೋ ಅಪ್ರೂವಲ್ ಆಗ್ಬಿಡುತ್ತೆ. ಸೊ ಇಟ್ ವಿಲ್ ಕಂಟಿನ್ಯೂ. ನಮ್ಮಲ್ಲಿ ಪ್ಲಾಸ್ಟಿಕ್ದು ಈಗಾಗಲೇ ಕೆಲವರೆಲ್ಲ ಕಂಪ್ಲೇಂಟ್ಸ್ ಎಲ್ಲ ಕೊಟ್ಟಿದ್ರು. ಎಸ್ಪೆಷಲಿ ಈ ಫುಡ್ಡನ್ನ ಪ್ಲಾಸ್ಟಿಕ್ ಪಾಲಿಥಿನ್ ಕವರ್ಸಲ್ಲಿ ಪ್ಯಾಕ್ ಮಾಡಿಕೊಡ್ತಾ ಇರೋದನ್ನ ಅವಾಯ್ಡ್ ಮಾಡೋದಕ್ಕೆ ಅದೊಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಜಾಗೃತಿ ಮೂಡಿಸ್ಬೇಕಾಗತ್ತೆ. ಯಾಕೆಂದರೆ ಅದು ಫುಡ್ ಅದು ಒಳ್ಳೆಯದಲ್ಲ ಅದು. ಸೊ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಉಪಸ್ಥಿತರಿರುವ ನನ್ನ ಸಹೋದರ ನ್ಯಾಯಾಧೀಶರಾದ ಶಿವಕುಮಾರ್ ಸರ್ ಅವರೇ, ಸಹೋದರಿ ನ್ಯಾಯಾಧೀಶರಾದ ನಾಗರತ್ನ ಮೇಡಮ್ ಅವರು, ಇಲ್ಲಿ ನೆರೆದಿರುವ ಎಲ್ಲ ಸರ್ಕಾರಿ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರದವರು, ಈ ದಿನ ನಾವು ಲೋಕ ಅದಾಲತ್ ಬಗ್ಗೆ ಮೀಟಿಂಗ್ ಮಾಡೋದಕ್ಕೆ ಅಂತ ಸೇರಿದ್ದೀವಿ. ಮೊದಲಿಗೆ ಲೋಕ ಅದಾಲತ್ತು 12/9/2026 ಅಂತ ನಾವು ಡಿಸೈಡ್ ಮಾಡಿದ್ವಿ. ಆದರೆ ಹಬ್ಬ ಇರುವಂಥ ಪ್ರಯುಕ್ತ ಅದನ್ನ ಒಂದು ವಾರ ಮುಂದೆಗೆ ಇದು ಮಾಡ್ಕೊಂಡಿದ್ದಾರೆ. ಇವಾಗ 19/9/2026 ಅಂದರೆ 19 ಸೆಪ್ಟೆಂಬರ್ 2026 ಲೋಕ ಅದಾಲತ್ ಮಾಡ್ತಾ ಇದ್ವಿ. ನಾವು ಲೋಕ ಅದಾಲತ್ ಮಾಡ್ತಾ ಇರೋ ಮೇನ್ ಉದ್ದೇಶ ಏನು ಅಂತಂದ್ರೆ, ಈ ಕೇಸ್ಗಳು, ಸುಮಾರು ಕೇಸ್ಗಳು ಸೆಟ್ಲ್ ಆಗುವಂಥ ಕೇಸ್ಗಳಿರುತ್ತೆ. ಈ ಕೇಸ್ಗಳಿಂದ ನಮ್ಮ ನ್ಯಾಯಾಲಯದ ಮೇಲೆ ಮತ್ತೆ ನಮ್ಮ ನ್ಯಾಯಾಲಯದ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಎಲ್ಲದರ ಮೇಲೂ ಹೊರೆ ಆಗ್ತಾ ಇದೆ. ಈ ಹೊರೆ ಆಗ್ತಾ ಇರುವಂಥ ಕೇಸ್ಗಳಲ್ಲಿ ಇತ್ಯರ್ಥ ಮಾಡೋದ್ರಿಂದ ನಮಗೆ ಒಂದು ಕಡೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇರುವಂಥ ಪ್ರೆಷರು ಕಡಿಮೆ ಆಗುತ್ತೆ. ಎರಡನೇದು, ಕೇಸ್ಗಳನ್ನ ಇತ್ಯರ್ಥ ಮಾಡೋದ್ರಿಂದ ಆ ಇಬ್ಬರು ಪಾರ್ಟಿಗಳು ರಿಲೇಶನ್ಶಿಪ್, ಬಾಂಧವ್ಯ ಎಲ್ಲ ಚೆನ್ನಾಗಿರೋದ್ರಿಂದ ಅವರು ಸುಖವಾಗಿರ್ತಾರೆ. ಇಲ್ಲಿ ನಾವು ಕೆಲವು ಇಂಪಾರ್ಟೆಂಟ್ ಟೆಕ್ನಿಕ್ಗಳನ್ನ ಯೂಸ್ ಮಾಡ್ತೀವಿ, ಎಸ್ಪೆಷಲಿ ಸಿವಿಲ್ ಲಿಟಿಗೇಷನ್ಸ್ ಅಲ್ಲಿ. ಅದರಲ್ಲಿ ಏನು ಅಂದರೆ, ಫಸ್ಟ್ ಮೀಡಿಯೇಷನ್ ಮಾಡ್ತೀವಿ, ಕನ್ಸಿಲಿಯೇಷನ್ ಮಾಡ್ತೀವಿ, ಆಮೇಲೆ ಪಾರ್ಟಿಗಳಿಗೆ ಈ ಯಾವ ರೀತಿ ಅವರ ಲಿಟಿಗೇಷನ್ನ ಸಾಲ್ವ್ ಮಾಡ್ಕೊಳೋದ್ರಿಂದ ಇಬ್ಬರಿಗೂ ಹೇಗೆ ಇಬ್ಬರೂ ಒಂದು ಕೇಸಲ್ಲಿ ನಾರ್ಮಲ್ ಆಗಿ ಕೇಸ್ ಇತ್ಯರ್ಥ ಆದಾಗ ಒಬ್ಬ ಪಾರ್ಟಿ ಗೆಲ್ತಾನೆ, ಒಬ್ಬ ಪಾರ್ಟಿ ಸೋಲ್ತಾನೆ. ಆದರೆ ಇಲ್ಲಿ ಲೋಕ ಅದಾಲತ್ತಲ್ಲಿ ನಾವು ಇಬ್ಬರೂ ಗೆಲ್ಲುವಂಥ ಸಿಚುವೇಶನ್ಸ್ನ ಮಿಡ್ಲಲ್ಲಿ ನಾವು ಒಂದು ಸೊಲ್ಯೂಷನ್ನ ಹುಡುಕಿ ಅವರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನಾವು ಇಷ್ಟು ಹೊತ್ತು ನಾವು ಮಾತಾಡಿರೋಂಥ ಇದರಲ್ಲಿ ನಾವು ಆ ಥರ ಒಂದು ಸೊಲ್ಯೂಷನ್ನ ನಾವು ಹುಡುಕ್ತಾ ಇದ್ದೀವಿ. ಆ ಥರ ಒಂದು ಸೊಲ್ಯೂಷನ್ ತಾವೆಲ್ಲರೂ ತಮ್ಮ ಕಚೇರಿಗಳಲ್ಲಿ ತಾವೆಲ್ಲಾನು ಇದನ್ನ ಈ ಸೊಲ್ಯೂಷನ್ ಹುಡುಕಿ ಈ ಕೇಸ್ಗಳನ್ನ ಪಾಸಿಟಿವ್ ಆಗಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇತ್ಯರ್ಥ ಮಾಡ್ತೀರಾ ಅಂತ ನಾವು ಅನ್ಕೊಂಡಿದ್ದೀವಿ. ಈಗ ಇದನ್ನ ನೀವು ತಮ್ಮ ಎಲ್ಲರ ಕೋಆಪರೇಷನ್ ಇಂದಾನು ನಮ್ಮ ಲೋಕ ಅದಾಲತ್ತು ಸಕ್ಸಸ್ಫುಲ್ ಆಗಲಿ ಅಂತ ನಾನು ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೇಳ್ಕೊತಾ ಇದ್ದೀನಿ.
ನನಗೆ ಈ ಒಂದು ತಮ್ಮ ಹತ್ರ ಒಂದು ಬೇಡಿಕೆ ಇಡ್ತಾ ನನಗೆ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.